ದೇವರಿಂದ ಪ್ರೀತಿಸಲ್ಪಟ್ಟಂಥ ದೈವಜನರಿಗೆ ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭವನ್ನು ವಂದನೆಯನ್ನು ಕೋರುವನಾಗಿದ್ದೇನೆ. ಪ್ರೀತಿಯುಳ್ಳ ಆತ್ಮೀಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಹೆಸರು ಹನುಮಂತ್ ಅಂತಾರೆ, ಸ್ಟೀಫನ್ಸ್ ಅಂತ ಕರೀತಾರೆ. ನಮ್ಮ ಚಾನಲಲ್ಲಿ ಮುಖ್ಯ ಉದ್ದೇಶಗಳನ್ನು ನಿಮ್ಮ ಮುಂದೆ ತಿಳಿಸ್ತೀನಿ. ನಮ್ಮ ಚಾನಲ್ ಹೆಸರು ದಟ್ ರಾಕ್ ಆ ಬಂಡೆ ಎಂಬ ಈ ಚಾನಲ್ನಲ್ಲಿ ಪ್ರಚಾರ ಆಗುವಂಥ ಅನೇಕ ವಿಶೇಷಗಳನ್ನು ನಿಮಗೆ ತಿಳಿಸೋದಕ್ಕೆ ಮುನ್ನಡೆಯಲ್ಲಿ ಕೆಲವು ಮಾತನ್ನು ತಿಳಿಸ್ತಾ ಇದ್ದೇನೆ. ಬರುವಂಥ ಎಲ್ಲ ವಿಡಿಯೋಗಳನ್ನು ತಪ್ಪದಾಗಿ ನೀವು ಒಂದು ಸಲ ಆದರೂ ವೀಕ್ಷಿಸಿ ನೋಡಿ, ನಿಮ್ಮ ಆಲೋಚನೆಯನ್ನು ನಮಗೆ ತಿಳಿಸ್ಕೊಡಿ. ಅಷ್ಟು ಮಾತ್ರವಲ್ಲದೆ ಇವತ್ತು ಈ ಜ್ಞಾನದಲ್ಲಿ ನಮ್ಮ ಉದ್ದೇಶ ಏನಂತಂತಂದರೆ, ಇವತ್ತು ನಾವು AI ಕಾಲದಲ್ಲಿ ನಿವಸಿಸ್ತಾ ಇದ್ದೇವೆ. ಹಾಗಾಗಿ AI ಕಾಲದಲ್ಲಿರುವಂಥ ಈ ಜ್ಞಾನವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾಕಂದರೆ ಇಲ್ಲದ್ದು ಕೂಡ ಇದ್ದಂಗೆ ತೋರಿಸುವಂಥದ್ದೇ ಈ AI. ಈ ಜ್ಞಾನ ನೋಡಿಬಿಟ್ಟು ನಾವು ಮೋಸ ಹೋಗೋದು ಬಹಳ ಈಸಿಯಾಗಿದೆ ಪ್ರಿಯರೇ. ಹಾಗಾಗಿ ದಯಮಾಡಿ ಒಂದು ವಿಷಯವನ್ನು ನಿಮಗೆ ತಿಳಿಸಿ ಇವತ್ತು ಪರಿಚಯವನ್ನು ನಿಮಗೆ ಹೇಳಿಕೊಟ್ಟು ಮುಗಿಸ್ತೀನಿ. ಆ ವಿಷಯದಲ್ಲಿ ಒಂದು ಮಾತನ್ನು ಎಫೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 18-19 ವಚನವನ್ನು ನಾವು ಗಮನಿಸೋದಾದರೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿಯಲು ಅಂತ ಹೇಳ್ತಾ ಇದ್ದೇನೆ. ಅಂದರೆ ಜ್ಞಾನಕ್ಕೆ ಮೀರಿರುವುದು ಕ್ರಿಸ್ತನ ಪ್ರೀತಿ. ನಾವು ಜ್ಞಾನದಲ್ಲೇ ನಿಂತರೆ ಕ್ರಿಸ್ತನ ಪ್ರೀತಿ ಅರ್ಥ ಆಗೋಲ್ಲ ಪ್ರೇರೆ. ಹಾಗಾಗಿ ಅದರ ಅಗಲ ಎಷ್ಟಿದೆ, ಆಳ ಎಷ್ಟಿದೆ, ಉದ್ದ ಎಷ್ಟಿದೆ, ಎತ್ತರ ಎಷ್ಟಿದೆ ಅಂತ ಗಮನಿಸಬೇಕಾದರೆ ಆ ಪ್ರೀತಿಯನ್ನು ನಾವು ತಿಳಿಯಲು ತುಂಬ ಅವಕಾಶವಾಗಿದೆ. ಹಾಗಾಗಿ ನಮ್ಮ ಚಾನಲ್ ಉದ್ದೇಶವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇವತ್ತಿನಿಂದ ನೀವು ಕೆಲವು ದಿವಸಗಳು ಅಂದರೆ ಭಾಳ ದಿವಸಕ್ಕೊಂದು ಸಲ ಆದರೂ ಬರ್ಬೋದು. ದಯಮಾಡಿ ಯಾರೂ ಕೂಡ ಇದನ್ನು ಬಿಡದೆ ಒಂದು ಸಲ ಆದರೂ ನೋಡಿ, ದಯಮಾಡಿ ಕ್ಷಮಿಸಿ. ನಾವು ತೆಲುಗಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡಲ್ಲೂ ಕೂಡ ನಾವು ಮಾತಾಡ್ತಿದ್ವಿ. ಹಾಗಾಗಿ ಒಂದೊಂದು ಭಾಷೆಯಲ್ಲೂ ಕೂಡ ಕನ್ನಡ ಏನಾದರೂ ನಿಮಗೆ ತಿಳಿಯದೇ ಇದ್ದಾಗ ದಯಮಾಡಿ ಕ್ಷಮಿಸಿ. ಅಷ್ಟು ಮಾತ್ರ ಅಲ್ಲ, ಕನ್ನಡಲ್ಲೂ ನಮ್ಮ ವಿಡಿಯೋ ಇರುತ್ತೆ, ತೆಲುಗಲ್ಲೂ ವಿಡಿಯೋ ಇರುತ್ತೆ. ಎರಡನ್ನೂ ವೀಕ್ಷಿಸಿ ನೋಡಿ. ಇದೇ ಸಂದರ್ಭನ ಎರಡಲ್ಲಿ ಮಾತಾಡ್ಬೋದು. ನೀವು ತೆಲುಗಿನವರಾದರೆ ತೆಲುಗಲ್ಲೂ ಬರುತ್ತೆ, ಕನ್ನಡವರಾದರೆ ಕನ್ನಡಲ್ಲೂ ಕೂಡ ಬರುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಇನ್ನೊಬ್ಬರಿಗೆ. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇದನ್ನು ಎಲ್ಲರಿಗೆ ತಿಳಿಯುವಂತೆ ಬೇಗನೆ ಎಲ್ಲರಿಗೋಸ್ಕರ ಹಂಚಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನಿಮ್ಮ ಒಂದರೊಂದಿಗೆ ನಾವು ಮಾತನ್ನು ಮುಗಿಸ್ತೇವೆ.